ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಟೈಟಲಲ್ಲಿ ನೋಡಿರ್ತೀರ ಇವತ್ತಿನ ವ್ಲಾಗಿನ ಟೈಟಲಲ್ಲಿ ಏನಂದರೆ ಹೊಸ ಹೋಟೆಲ್ ಓಪನ್ ಮಾಡ್ತಾ ಇರೋದು ಅಂತ ಹೇಳಿ. ಇವಾಗ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದೆ ಹೋಟೆಲ್ ಓಪನ್ ಮಾಡ್ತಾಯಿದ್ದೀವಿ ಅಂತ. ಸುಮಾರು ಜನ ಕೇಳ್ತಾರೆ, ನಿಖಿತಾ ಹೋಟೆಲ್ ಓಪನ್ ಮಾಡ್ತಾಯಿದ್ದೀರಾ? ಅಯ್ಯೋ ಗ್ಯಾಸ್ ಪ್ರಾಬ್ಲಮ್ ಇದೆ, ಇವಾಗಂತೂ ಹೋಟೆಲ್ ಓಪನ್ ಮಾಡಬೇಡಿ, ಆಮೇಲೆ ತುಂಬಾ ಲಾಸ್ ಆಗಿಬಿಡುತ್ತೆ, ಹಾಗೆ ಹೀಗೆ. ಮತ್ತು ಇವಾಗಲೇ ಆಲ್ರೆಡಿ ಹೋಟೆಲ್ ಮಾಡಿಬಿಟ್ಟಿದ್ದೀರಾ, ಮತ್ತೆ ಯಾಕೆ ಹೋಟೆಲ್ಲು, ನಿಮ್ಗೆ ಬೇಕಿತ್ತ ಇದೆಲ್ಲ? ಹಾಗೆ ಕಾಮೆಂಟ್ಗಳು ಸುರಿಮಳಿ. ಅದು ಒಬ್ರೊಬ್ರು ಮೈಂಡಲ್ಲಿ ಏನೇನಿದೆ ಒಂದೊಂದು ಥರ ಕಮೆಂಟ್ ಮಾಡಿದ್ದು. ನಾನು ಆದರೂ ಹೇಳಿದೆ, ನಿಮಗೆಲ್ಲ ಇದೆಲ್ಲ ಬೇಕಾ, ಸುಮ್ಮನೆ ಇರೋಕ್ಕಾಗಲ್ವಾ ಅಂತ. ಸೊ ಅದಕ್ಕೂ ಆನ್ಸರ್ ಮಾಡಿದ್ದೆ ನಾನು. ಇನ್ನು ಏನು ಗೊತ್ತಾ, ನಾವು ಹೋಟೆಲ್ ಮಾಡಿದಾಗ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ ಇಟ್ಟಿದ್ವು. ಫೋಟೋ ಹಾಗೇ ಇತ್ತು. ನಾವು ಹೋಟೆಲ್ ಕ್ಲೋಸ್ ಮಾಡಿದ್ಮೇಲೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ಫೋಟೋ ಹಾಗೇ ಇತ್ತು. ಸೊ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಾ. ಸೊ ಆಮೇಲೆ ಇವಾಗ ಹೋಟೆಲ್ ಓಪನಿಂಗ್ ಅಂತ ಯಾವಾಗ ಗೊತ್ತಾಯಿತು. ಸೊ ಇದೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ಫೋಟೋನ ಹೋಟೆಲ್ನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಸೋಮು ಪ್ಲ್ಯಾನ್ ಮಾಡಿದ್ರು. ಈಗ ಅದಕ್ಕೆ ತಗೊಂಡು ಬಂದ್ವಿ. ಕೀರ್ತಿರು ಹೋಟೆಲಲ್ಲಿ ಇದ್ದೀರಾ ಅಂತ ಕೇಳಿದ್ವಿ. ಕೀರ್ತಿ ಇಲ್ಲ ನಿಖಿತಾ, ಎಲ್ಲ ಕ್ಲೀನ್ ಮಾಡಿಸಿಸ್ಬಿಟ್ಟು ಮನೆ ಹತ್ರ ಬಂದಿದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಸಜ್ಜಾ ಮೇಲೆ ಏನಿತ್ತು ಅದನ್ನು ತೆಗ್ದುಬಿಟ್ಟಿದ್ದಾರೆ ಸೋಮಣ್ಣ. ಮನೆ ಹತ್ರ ಇಟ್ಟರೆ ಈ ಪರಿ ಖುಷಿ ಇವರೆಲ್ಲ ಏನಾದರೂ ಬಿದ್ದಿದ್ದು ಎತ್ತಾಕಿ ಹೊಡೆದ್ಗಿಡ್ದೋಗ್ಬಿಟ್ರೆ ಸುಮ್ಮನೆ ಯಾಕೆ ಬೇಡ ಅಂದ್ಬಿಟ್ಟು ಇವಾಗ ಕೀರ್ತಿಯವ್ರ ಮನೆ ಹತ್ರ ಇದ್ರಲ್ಲ, ಮನೆ ಹತ್ರನೇ ತಂದ್ಕೊಳೋಣ, ಕೀರ್ತಿ ಹೋಗುವಾಗ ಮತ್ತು ಹೋಟೆಲ್ ಹತ್ರ ತೊಗೊಂಡೋಗಿ ಇಡ್ಲಿ ಫೋಟೋ ಅಂತ ಅಂದ್ಕೊಂಡು ಇದು ಮಾಡಿ. ಯಾಕೆಂದರೆ ನೆಕ್ಸ್ಟ್ ಡೇನೇ ಹೋಟೆಲ್ ಓಪ್ನಿಂಗ್ ಇತ್ತು. ಅದಕ್ಕೆ ಸೋಮಣ್ಣ ನನ್ನ ಕೈಲೂ ಕೊಡಲಿಲ್ಲ, ಅವರೇ ಹುಷಾರಾಗಿ ಇಟ್ಕೊಂಡು ಬಂದರು. ನಾನೇ ಬಂದು ಇಲ್ಲಿ ಕೊಡ್ತೀನಿ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಕೀರ್ತಿ ಮನೆ ಹತ್ರ ಬಂದಿದ್ದೀವಿ, ನಾನು ಸೋಮ್ ಮತ್ತು ಖುಷಿನೂ ಕೂಡ. ಹೌದಾ? ಬಾ ಬಾ ಬಾ, ಸತ್ತೋಗ್ಬಿಡುತ್ತೆ ಅಲ್ಲೇ ಅದು. ಹಾಂ, ಓ ಹಿಂಗೆ ವಿಷಯ. ನಾನು ಒಂದಿನಕ್ಕೆ ಇದು ಹೊಡೆದಿಲ್ಲ. ಇದು ಸ್ಮೆಲ್ ನಂಗೆ ಆಗಲ್ಲ, ಅದಕ್ಕೆ ನಂಗೂ ಆಗಲ್ಲ. ಏನು ಮಾಡಲಿ, ಜಿಲ್ಲೆಗಳು ನೋಡಿದ್ರೆ. ಮನೆ ಹತ್ರ ಕೊಡೋಣ ಅಂತ ಬಂದರೆ ಕೀರ್ತಿ ಇಲ್ಲ, ಹೋಟೆಲ್ ಹತ್ರನೇ ಹೋಗೋಣ ನಡೀರಿ, ಅಲ್ಲೇ ಇಟ್ಬಿಡೋರಂತೆ ಅಂತ ಹೇಳಿದ್ರು. ಸೊ ಸೋಮ್ ಮತ್ತೆ ತಿರ್ಗಾ ಹುಷಾರಾಗಿ ಅವರೇ ಇಟ್ಕೊಂಡಿದ್ದಾರೆ. ಅದೇನು ಜಾಸ್ತಿ ವೆಯ್ಟ್ ಇಲ್ಲ, ಆದ್ರೂ ಕೂಡ ಯಾಕೆ ಬೇಕು ಅಂತ ಅಷ್ಟೇ. ಯಾಕೆಂದರೆ ತುಂಬ ದೊಡ್ಡ ಫೋಟೋ ಇರೋದದು. ಸೊ ಆದ್ದರಿಂದ ಇವಾಗ ಅವರು ಕೀರ್ತಿ ಹೊರಟ್ರು ಗಾಡಿನಲ್ಲಿ, ನಾನು ಕೂಡ ಸೋಮಣ್ಣ ಪಾರ್ಕಿಂಗ್ ಮಾಡಿದಂಥ ಗಾಡಿನಲ್ಲಿ ತಗೊಬರೋಕ್ಕೆ ಹೋದರು. ಸೊ ಇವಾಗ ನಾನೇ ಇಟ್ಕೋತೀನಿ, ಹಿಂದೆಗಡೆ ಹುಷಾರಾಗಿ ಇಟ್ಕೊಂಡು ಕೂತ್ಕೊ ನಿಖಿತಾ ಅಂತ ಹೇಳಿದ್ರು. ಸೊ ಅದಕ್ಕೆ ಕಾರ್ ತೊಗೊಳ್ಳೋಣ ಇಲ್ಲ ಅಂತಂದರೆ ಅದನ್ನ ಇಟ್ಕೊಂಡೋಗೋಕ್ಕೆ ಅಂತ ಹೇಳಿದ್ರು. ನಾನು ಇಲ್ಲ ಇದೇ ವೆಯ್ಟ್ ಏನಿಲ್ಲ, ಮಗು ಇತ್ಕೊಂಡೋಗಿ ಎತ್ಕೋತೀನಿ ಬಿಡಿ ಅಂತ ಹೇಳಿದೆ. ಆದರೂ ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ ನಮಗೆ ಅನ್ನ ಕೊಟ್ಟಿದ್ದಮ್ಮ. ನಿಮ್ಮೆಲ್ರಿಗೂ ನಾನು ತುಂಬ ಹೇಳ್ತಾಯಿರ್ತೀನಿ, ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನಾನು ತುಂಬ ನಂಬ್ತೀನಿ ಅಂತ ಹೇಳಿ. ನಾವು ಇವತ್ತಿಗೂ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ಶ್ಲೋಕ ಹೇಳ್ದಲೇ ನಾನು ಊಟನೂ ಮಾಡಲ್ಲ. ಆ್ಯಂಡ್ ಅವತ್ತಿನ ದಿನವೂ ನನಗೆ ಕಳೀತು ಅಂತ ಅನ್ಸಲ್ಲ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಆ ಅಮ್ಮನವ್ರು ಕೊಟ್ಟಿರೋ ಭಿಕ್ಷೆ ಅಂತಲೇ ಹೇಳ್ಬೋದು ನನ್ನ ಈ ಜೀವನ. ಸೊ ನಾನು ಅದಕ್ಕೋಸ್ಕರನೇ ಶೃಂಗೇರಿ ಹೊರನಾಡು ಎಲ್ಲ ಕಡೆ ಒಂದು ವರ್ಷ ತಪ್ಪಿಸ್ದಂಗೆ ನಾನು ಆ ಸನ್ನಿಧಿಗೆ ಹೋಗುವಂಥದ್ದು. ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಹೋಗ್ತಾ ಇಲ್ಲ ಅಷ್ಟೇನೆ. ಇನ್ನು ಫೋಟೋ ಎಲ್ಲ ಇಟ್ಟು ಅಲ್ಲಿ ಸೆಟ್ ಆಗುತ್ತಾ ಎಲ್ಲ ಅಂತ ಚೆಕ್ ಮಾಡಿಬಿಟ್ಟು ಮತ್ತೆ ಮನೆ ಕಡೆ ಕೊಟ್ವಿ. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋಟೆಲ್ ಓಪನ್ ಆಯಿತು, ಫೈನಲಿ ಓಪನ್ ಆಗೋದು. ಫಸ್ಟಿಂದ ತೋರಿಸ್ತೀನಿ ಹೆಂಗಿದೆ ಅಂತೇಳಿ, ಹಿಂಗೆ ಪೂಜೆ ಬಂದ್ಬಿಟ್ಟಿದೆ ಅಂತ. ಶಾಪ್ ನೇಮ್ ಬಂದು ಸ್ವರುಚಿ ದಿ ಹ್ಯಾಪಿ ಪ್ಲೇಟಾ ಕರೆಕ್ಟಾಗಿ ಅಲ್ಲೇ ಮುಚ್ಚಿಬಿಟ್ಟಿದೆ ನೋಡಿ, ಹೆಂಗಿದೆ, ಸೂಪರ್. ಸ್ವರುಚಿ ಅಂತ ಹೆಸರಿಟ್ಟಿರೋದು. ಹಾಂ, ಬಿಗ್ ಒನ್ ಆಗಲಿ. ಸೊ ನೋಡಿ, ಇದೆಲ್ಲ ಇದೆಲ್ಲನೂ ಸಿಗುತ್ತೆ. ಆದರೆ ಇವಾಗ ಸಡನ್ ಆಗಲ್ಲ, ಇವತ್ತೇ ಓಪನ್ ಆಗಿರೋದಲ್ಲ. ಸೊ ಹೋಗ್ತಾ ಒಂದೊಂದೇ ಪ್ರತಿಯೊಂದೂ ಆಗುತ್ತೆ. ಸೊ ಇವಾಗ ಪೂಜೆ ಆಯಿತು. ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರು ಪೂಜೆ ಆಗಿದೆ. ಸೂಪರು. ನಮ್ಮ ಹೋಟೆಲ್ ಅನ್ನಪೂರ್ಣೇಶ್ವರಿನ ಇಲ್ಲಿಗೆ ಇಲ್ಲೇ ಇಟ್ಟಿದ್ದೀವಿ. ಇನ್ನು ಪರವಾಗಿಲ್ಲ, ಮ್ಯಾನೇಜಬಲ್ ಮಾಡ್ತಾ ಇದ್ದೀರಾ ಅಂದಿ. ಅದು ಓಪನ್ ಮಾಡ್ತೀರಾ? ಹಾಂ, ಇಲ್ಲ ಘಾಟ್ ಆಗಿಬಿಡುತ್ತೆ ಅಂತನಾ? ಸೂಪರ್ ಅಲ್ವಾ?
ಹೌದಾ? ಬೇಡ ನಂಗೆ ಇಲ್ಲಿ ಶೆಫ್ ಇದ? ಬರಬೇಡ ಅಂತಾರೆ. ಹಾಂ, ಶೆಫು ಇಲ್ಲಿ ಅವರು ಬ್ರೆಲ್ಕನ್ನ ಕರ್ಸ್ಕೊತಾರಂತೆ. ಹಾಂ ಹಾಂ ಕರ್ಸ್ಕೊಳಪ್ಪ, ಹಾಂ ಕರ್ಸ್ಕೊಂಡು ಎಲ್ಲ ಮಾಡ್ತಾರಂತೆ. ನಾನ್ ವೆಜ್ಜು ಮಾಡ್ತಾರಂತೆ. ಮಾಡಪ್ಪ ಅಂತ ಅಷ್ಟು. ಹಂಗೂ ಆಗಿರ್ಬೇಕು. ಅಲ್ವಾ? ಎಲ್ಲಿಂದ ಕರೆಸ್ತಾರಂತೆ? ಓಕೆ, ಇವಾಗ ನಮ್ಮ ಶೆಫು ಏನೋ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಸೂಪರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಚಿಲ್ಲಿ ಇದಿದೆ ಅನ್ಸುತ್ತೆ. ಹೌದಾ? ನೀವು ಇದ್ರಲ್ಲಿ ಮೆಣಸಿನ್ಕಾಯಿ ರುಬ್ಬಿದ್ರೇನು ಅದನ್ನೇ ಹಾಕಿದ್ದಾರೆ ಅನ್ಸುತ್ತೆ. ಅವರು ಏನು ಹಾಕಲ್ಲ, ಎಲ್ಲ ಫ್ರೆಶ್ ರೆಡಿ ಮಾಡೋದಂತೆ. ಓಕೆ ಓಕೆ, ಸೂಪರ್. ಏನೋ ಪೊಟ್ಯಾಟೊ ಹಾಕಿ ಏನೋ ರೆಡಿ ಮಾಡ್ತಾರೆ. ಇವತ್ತು ಟೊಮೊಟೊ ಬಾತ್ ಮಾಡಿದರು. ಸೊ ಫುಲ್ ಕಂಪ್ಲೀಟಾಗಿ ಇಷ್ಟು ಮಾಡಿದ್ರಾ? ಎಲ್ಲ ಖಾಲಿಯಾಗಿದೆ. ಸೊ ಪೊಟ್ಯಾಟೊ ಇಲ್ಲಿದೆ. ಇದು ಹಾಕ್ಬಿಟ್ಟು ಏನು ಗ್ರೇವಿ ಥರ ಮಾಡ್ತಾರಂತ. ಮಾಡಲಿ ಎಲ್ಲ ಅವ್ರದ್ದು ಅಳತೆ. ಇವರು ಶೆಫು, ಇಲ್ಲಿಗೆ ಶೆಫು ಇವರು. ಸೊ ನೋಡಿ ಫ್ರೆಂಡ್ಸ್, ಹಿಂಗಿದೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿ ಆಗಿದೆ. ಓಕೆ ಸ್ವೀಟ್ ನಾನೇನು ಜಾಸ್ತಿ ತಿನ್ನಲ್ಲ. ಅದೇ ಅಲ್ಲ ಅಲ್ಲ, ಇದು ಬಾರ್ಲಿಕ್ಸ್ ಬಫಿ ಅಲ್ವಾ? ರಕ್ಷಿತ್ ಫೇವ್ರೆಟ್. ಕೊಟ್ಟೆ ಫೇವ್ರೆಟ್ ಅಂತ. ನನಗೂ ಇದು ಇಷ್ಟ ನಿಖಿತ. ಹೌದಾ? ಅವನಿಗೆ ತರ್ಸ್ಕೊಂಡು ತಿಂತಾನೆ. ಯಾವಾಗ ಬಂದ್ರು ಇದೇ ತಂದ್ಕೊಡೋದು. ಇಷ್ಟ ಇದೆ. ಸ್ವಲ್ಪ ಹೋಟೆಲ್ ಓಪನ್ ಆಗಿದೆ ನಮ್ಮ ಕೀರ್ತಿಯವ್ರದ್ದು. ಎಲ್ರೂ ಅಲ್ಲ, ಎಲ್ರೂ ನಂದು ಅಂತ ಅನ್ಕೊಂಡ್ಬಿಟ್ಟಿದ್ರಿ. ನಿಮ್ದು ಅಂತಾನು ಅನ್ಕೊಳ್ಳಿ ನಿಖಿತ. ಯಾಕೆ ಹಂಗಲ್ಲ, ಕಮೆಂಟ್ ಮಾಡಿದ್ರಂತೆ. ಅಲ್ಲ ಪರವಾಗಿಲ್ಲ, ನಿಮ್ದು ಅಂತಾನು ಅನ್ಕೊಳ್ಳಿ ಬಿಡಿ. ಅಲ್ಲ, ನಮ್ದೇ ಗೊತ್ತಿರೋ ವಿಚಾರನೇ. So, ಯಾಕೆಂದ್ರೆ ತುಂಬಾ ದೂರ ಇಲ್ಲ ನಮ್ಮ ಮನೆಗೆ. ನೋಡಿ, ಅಲ್ಲ ಮನೇನು ಕಾಣಿಸುತ್ತೆ. ಮನೆ ಇಲ್ಲಿಂದ ಅಲ್ಲೇ ಡೈರೆಕ್ಟಾಗಿ ಕಾಣಿಸುತ್ತೆ. ಸೊ ಆದ್ರಿಂದ ಮತ್ತೆ ನಮ್ಮ ಮನೇನು ಕಾಣಿಸುತ್ತೆ, ನಿಮ್ಮ ಮನೇನು ಕಾಣಿಸುತ್ತೆ. ಸೊ ಏನಂತ ಅಂದರೆ, ಇನ್ನೊಂದು ಏನು ಇನ್ಫಾರ್ಮೇಷನ್ ಕೊಡಬೇಕಂತಂದರೆ, ಕೀರ್ತಿರು ನೀವೇನಾದರೂ ನಿಯರ್ ಏನಾದರೂ ಅಬ್ಬಿಗೆರೆ, ಕಂಗೊಂಡನಹಳ್ಳಿ, ಚಿಕ್ಕಬಾಣವಾರ, ವಿಧಾನಪುರ ಬೇಡ, ದೂರ ಆಗ್ಬಿಡುತ್ತೆ. ಸೊ ಇಲ್ಲಿ ಕುವೆಂಪು ನಗರ್, ಜಾಲಹಳ್ಳಿ ವಿಲೇಜ್ ಈ ಸೈಡೆಲ್ಲ ಏನು, ಆಮೇಲೆ ಸಿಂಗಾಪುರ ಲೇಔಟ್ ಈ ಸೈಡ್ ಏನಾದರೂ ನಿಮ್ಮ ಕಡೆ ಏನಾದರೂ ಕೇಟ್ರಿಂಗ್ ಬೇಕು ಅಂತ ಅನ್ನೋ ಹಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು, ಓಕೆನಾ? ಸೊ ಯಾಕೆಂತಂದರೆ ಇವಾಗ ಶೆಫ್ ಇದ್ದಾರೆ, ಇವ್ರ ಜೊತೆಗೆ ಇನ್ನೊಬ್ರು ಇಲ್ದಂಗೆ ಹೆಲ್ಪ್ ಬರ್ತಾರೆ, ಇನ್ನೂ ಒಬ್ಬರು ಆಂಟಿ ತೊಗೊಳ್ತಾರೆ, ಕೀರ್ತಿಯವರು ಇರ್ತಾರೆ. ಸೊ ಆದ್ದರಿಂದ ಇಲ್ಲಿ ಇವಾಗ ಕೇಟ್ರಿಂಗಿಗೆ ಅಂತಲೇ ಇವಾಗ ಇವ್ರಿಗೆ ಇದು ತುಂಬ ಇಂಟ್ರೆಸ್ಟ್ ಇತ್ತಲ್ವಾ. ಇದು ಅಂದರೆ ನಾನು ಹೋಟೆಲ್ ನಿಂತ್ಕೊಂಡು ಮಾಡ್ತಾಯಿಲ್ಲ, ಕೀರ್ತಿದ್ದು ಅಂದಮೇಲೆ ನಮ್ಮದು ಇದ್ದಂಗೆ ಇದೆಲ್ಲ. ಆದ್ರಿಂದ ಯಾಕಂದರೆ ನಾವಿಬ್ಬರು ಮಾತಾಡ್ಕೊಂಡೆ ಜಾಸ್ತಿ ಎಲ್ಲ ಮಾಡ್ತಾ ಇರ್ತೀವಲ್ಲ. ಸೊ ಆದ್ರಿಂದ ಹೇಳಿದ್ದು ಅಷ್ಟೇ. ಫುಡ್ಡಿಂದ ಇವಾಗ ನಮ್ಮ ಹೋಟೆಲಿಂದನೇ ಇವ್ರು ಕನೆಕ್ಟ್ ಆಗಿರೋದು. ಸೊ ಅದಕ್ಕೆ ನಮ್ಮ ಅನ್ನಪೂರ್ಣೇಶ್ವರಿ ಏನು ಹೋಟೆಲ್ ಇತ್ತು, ಹೆಂಗೆ ಚೆನ್ನಾಗಿ ನಡೀತಿತ್ತು ಅದೇ ರೀತಿ ಇವ್ರಿಗೂ ಚೆನ್ನಾಗಿ ಸಸೂತ್ರವಾಗಿ ನಡ್ಕೊಂಡು ಹೋಗ್ಲಿ ಅಂತ. ಇಲ್ಲಿ ಮೇನ್ ಏನಂದ್ರೆ ಪಾಸಿಟಿವ್ ವೈಬ್ ಇದೆ. ಓಕೆ, ಹೌದು. ಸೊ ನಿಜ ನಂಗೆ ಬಂದ್ರೆ ಒಂಥರ ನೀವೇ ನೋಡ್ಬೋದು ಪಾಸಿಟಿವ್ ವೈಬ್ ಇದೆ. 2 ಅವರ್ ಹೋಗಿ ಅವಾಗೆಲ್ಲ ತಿನ್ಸಿ ಎಲ್ಲ ಮಾಡಿದೆ. ಮತ್ತೆ ಅಲ್ಲಿ ಅನ್ಸುತ್ತೆ ಟೈಮ್ ಪಾಸ್ ಆಗ್ಬಿಡುತ್ತೆ. ಹೌದು, ಕೊತ್ತಂಬರಿ ಪುದೀನ ಅವ್ರಂಗೂ ಏನು ಮಾಡ್ಬಿಡಿ ಅಂತಾರೆ. ನನಗದು ಇಷ್ಟ. ಎಲ್ಲ ಮಾಡಿ ಎಲ್ಲ ಇಟ್ಟು ಹಂಗೆ. ಸೊ ಏನೋ ಆಗುತ್ತೆ ನೋಡಿ. ಇವರು ಇವಾಗ ಸ್ವಲ್ಪ ಏನು ಫ್ರೀ ಇರೋ ಟೈಮ್ನಲ್ಲಿ ಇದನ್ನ ಯೂಸ್ ತುಂಬ ಎಕ್ಟಿಕ್ಕು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇದು ನನ್ನ ಪ್ಯಾಷನ್ನು. ಒಂಥರ ಚೆನ್ನಾಗಿ, ಅಟ್ಲೀಸ್ಟ್ ನನ್ನ ಕುಕ್ಕಿಂಗ್ ಅಂದರೆ ಇಷ್ಟ, ಬೇರೆ ಏನೇನು ಇಷ್ಟ ಇಲ್ಲ. ಚೆನ್ನಾಗಿ ಅಂತಂದರೆ ಎನಿ ಟೈಮ್ ಕುಡಿಯೋದ ಇದು. ಕೋಲ್ಡ್ ಇದೆ. ಹೆಂಗಾಗ್ತದೆ ಗೊತ್ತಾ ನಿಮಗೆ? ಇದು ತಣ್ಣಗಿದೆ ನಿಖಿತ. ಕುತ್ಕೊಂಡ್ರು ಎಲ್ಲ ಕಡೆ ಗಾಳಿ ಬರುತ್ತಲ್ಲ, ತಣ್ಣಗಿದೆ ಸದ್ಯ. ಇಲ್ಲಾಂದ್ರೆ ಫ್ಯಾನು ತೆಗಿಯಲ್ಲ ಅನ್ಕೊಂಡಿದ್ದೆ ನಾನು. ತೆಗಿತಾರೆ, ತೆಗೆದ್ರೆ ಸೂಪರ್ ಆಗಿದೆ ಇದು. ಚೆನ್ನಾಗಿ ಏನ್ ಗೊತ್ತಾ, ಏನು ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗುತ್ತೆ. ಹೌದಾ? ಸೂಪರ್. ಅವನು ಒಂದೊಂದು ರೆಸಿಪಿ ಮಾಡ್ದಂಗೆ ಜಪ್ಪು ನಾವು ಒಂದೊಂದು ತಂದು ಡಿಫ್ರೆಂಟ್ ಇದೆ. ಏನು ಕಾನ್ಫಿಡೆನ್ಸ್ ಏನೋ ಮಾಡಿದ್ದಾರೆ, ಟೇಸ್ಟ್ ಮಾಡಿ ಅಂತ ಹೇಳ್ತಾವ್ರೆ. ಗ್ರೇವಿಯಾ ಭಯ? ದಾಲ್ ಟೈಪ್ ಅಲ್ಲ? ರಸ, आलू मटर रसा। आलू मटर रसा आलू मटर थोड़ा रसा जितना कोल्ड होगा ना उतना वो थोड़ा अति होगा, पटाटा ಹೆಂಗಿದೆ ಟೇಸ್ಟ್ ಹೇಳಬೇಕು. ಶೆಫು ಆ್ಯಕ್ಚುಲಿ ಮೊನ್ನೆ ಬಂದಿದ್ದು, ಮೊನ್ನೆ ಎಲ್ಲ ಕಿತ್ತಿ ಸ್ಯಾಟರ್ಡೆ ಮೊನ್ನೆ ಬಂದಿದ್ದು. ಹೌದಾ? ನಾನು ಹೇಳಿವಾಗ ನಾನು ಅವತ್ತು ತಿನ್ನಲ್ಲ.
ನಾವು ಘಾಟ್ ಬಂದಿದ್ದು ನೋಡಿ ನಂಗೆ ಖಾರ ಆಗುತ್ತೆ ಅಂತ ಅನ್ಕೊಂಡೆ ಇಲ್ಲ. ಸೂಪರ್ ನೈಸ್. ಚೆನ್ನಾಗಿದೆ, ನಂಗೂ ಇಷ್ಟ ಆಯ್ತು. ಅವತ್ತು ಅಷ್ಟೇ ಟೆನ್ಷನ್ ಇಲ್ಲ. ಹೌದು, ಆರಾಮಾಗಿ. ಆಮೇಲೆ ನಮ್ಮ ಊಟ ನಾವೇ ತಿನ್ಕೊಂಡಿರ್ತೀವಲ್ಲ, ಅಟ್ಲೀಸ್ಟ್ ನಿಮಗೆ ಈ ಶಫಿದು ನಾವು ಅಟ್ಲೀಸ್ಟ್ ಏನಾದ್ರು ತಿನ್ಬೋದು. ಹೌದೌದು, ಚೆನ್ನಾಗಿ ನಿಜ ಚೆನ್ನಾಗಿದೆ. ನೈಸ್, ಸೂಪರ್. ಹೀಗೆ ಏನಂದ್ರೆ ಕೀರ್ತಿ ಮಾಡೋದು ಏನಿಲ್ಲ, ಮಾಡ್ಬೇಕಲ್ಲಿ ಆ ಪೋರ್ಷನ್ ಹಂಗೇನೆಲ್ಲ ಓಕೆ. ಸೊ ಏನಂದ್ರೆ ಕೀರ್ತಿ ಮಾಡೋ ತರ ಏನು ಇಲ್ಲ. ಏನು ನಮ್ಮ ಕೀರ್ತಿನೇ ಜಾಸ್ತಿ ಮಾತಾಡ್ತವ್ರೆ, ಫುಲ್ಲು ಒಂಥರ ಪಾಸಿಟಿವ್ ವೈಬ್ ಅಂತೇಳಿ. ಏನಂದರೆ ಈ ಶೆಫ್ ಎಲ್ಲ ಅಡುಗೆ ಮಾಡ್ಕೊತಾರೆ, ಕೀರ್ತಿ ಮಾಡೋ ಥರ ಎಲ್ಲ ಏನಿಲ್ಲ. ಆದರೆ ನಾರ್ತ್ ಇಂಡಿಯನ್ನು ನಾನ್ ವೆಜ್ ಪ್ರತಿಯೊಂದನ್ನು ಎಲ್ಲ ಅವ್ರು ಮಾಡ್ತಾರೆ. ವೆಜ್ ಸೌತ್ ಇಂಡಿಯನ್ ಅಲ್ವಾ, ಸೌತ್ ಇಂಡಿಯನ್ ಮಾಡೋಕ್ಕೆ ಬರಲ್ಲ. ಸೊ ಅದರಿಂದ ಸೌತ್ ಇಂಡಿಯನ್ ಕೀರ್ತಿ ಹೆಲ್ಪ್ ಮಾಡ್ಕೊಡತ್ತಾರ, ಮತ್ತು ಇನ್ನೊಬ್ರು ಆಂಟಿ ಯಾರನ್ನಾರು ಇಟ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆ್ಯಂಡ್ ನಾವು ಹೋಗೋದು ಬರೋದು ಮಾಡ್ತಾ ಇರ್ತೀವಿ ಹಿಂಗೆ ಫ್ರೆಂಡ್ಸ್. ಓಕೆ, ಸೊ ನೋಡಿ ನಮ್ಮ ಅನ್ನಪೂರ್ಣೇಶ್ವರಮ್ಮನವ್ರನ್ನ ನಾನು ಹೇಳಿದೆ ಪೂಜೆ ಮಾಡಿದ್ದಾರೆ. ಕರೆಕ್ಟಾಗಿ ನನ್ನ ಸೋಮ್ ಹೇಳಿದ್ರು, ಅನ್ನಪೂರ್ಣೇಶ್ವರಿ ನಿಖಿತಾ ಹೊಸ ಮನೆಗೆ ಹೋದ್ರೆ ಏನು ಮಾಡ್ತೀಯಾ, ಫೋಟೋ ಎಲ್ಲಿಡ್ತೀಯಾ ಅಂತ ಹೇಳಿ. ಸೊ ಯಾರು ಹೋಟ್ಲು ಓಪನ್ ಮಾಡೋ ಥರ ಇದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ನನ್ನ ಹತ್ರ ಇದೆ. ಏನು ಮಾಡೋದು, ಯಾರು ಹೋಟ್ಲು ಓಪನ್ ಮಾಡೋಂಗಿದ್ರೆ ನಮ್ಮ ಯಾರು ರಿಲೇಟಿವ್ಸ್ ಯಾರು ಸರಿ ಮಾಡೋಂಗಿದ್ರೆ ಗಿಫ್ಟ್ ಮಾಡೋಣ ಅಂತ ಅನ್ಕೊಂತಿದ್ದೆ. ನೋಡ್ರಿ ಕೀರ್ತಿ ಪಟ್ಟ ಅಂತ ಹಿಂಗೆ ಮಾಡಿದ್ಮೇಲೂ ನಮ್ಗೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಬಂದೇ ಇರಲಿಲ್ಲ. ಸೌಮ್ ಹೇಳಿದ್ರು, ನಿಖಿತಾ ಫೋಟೋ ಇದೆಯಲ್ಲ ಕೀರ್ತಿ ಕೊಟ್ಬಿಡು, ಇಟ್ಕೊತಾರೆ, ಹೆಂಗಿದ್ರು ಫೋಟೋ ಇಡಬೇಕಲ್ಲ ಅಂತಂದ್ರು. ಆವಾಗ ಐಡಿಯಾ ಅಂತ ಅಂದ್ಕೊಂಡು ತಗೊಂಡು ಬಂದು ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ, ತಗೊಂಡು ಬಂದು ಇಲ್ಲಿ ಇಟ್ಟ ಮೇಲೆ ನೀಟಾಗಿ ಪರ್ಫೆಕ್ಟಾಗಿ ಜಾಗ ಇದು ಕರೆಕ್ಟಾಗಿದೆ ನೋಡಿ, ಸೂಟ್ ಆಗೋ ಥರ ನೀಟಾಗಿ ಕುತ್ಕೊಂಡು ದೀಪ ಆರಾಮಾಗಿ ಇಟ್ಬಿಟ್ಟು ಸಾಕು, ಇಷ್ಟೇ ಏನು ಇಡಲ್ಲ ಅಲ್ಲಿ. ಸಾಕು ಅದಕ್ಕೆ ಮಧ್ಯಾಹ್ನ ಗಣೇಶ ಇಟ್ಬಿಡಿ ಕೀರ್ತಿ, ಬೇಜಾರಿಟ್ಟೆ ಚೆನ್ನಾಗಿತ್ತು ಅದು. ಅದೇ ಸೂಪರ್ ಆಯ್ತು, ಸಾಕಿಷ್ಟೇ. ಡೈಲಿ ಒಂದೊಂದು ಹೂವು ಮುಡ್ಸ್ಕೊಂಡು ಪೂಜೆ ಮಾಡ್ಕೊಬಿಟ್ರೆ ಅಲ್ವಾ. ಗ್ರಾಚಾರ ಅದ್ರ ಮೇಲೆ ಹತ್ಬಿಟ್ಟು ಅದು ಆ ಕಡೆ ಕಾಣಿಸ್ಲಿಲ್ಲ ಅನ್ಬಿಟ್ಟು ಫ್ರೀಸರ್ ಮೇಲೆ ಹತ್ತದ್ನ ಇದ್ರ ಮೇಲೆ ಫುಲ್ ಕಾಲಿಟ್ನ ದಬಾರು ಸದ್ಯ ಸದ್ಯಕ್ಕೆ ಕಾಲ್ ಕೊಟ್ಟೆ. ಮೂವ್ ಆಗುತ್ತಾ? ಅಲ್ಲ ಏನೋ ಅದ್ ನನ್ ವೇಟ್ ತಡಿಲಿಲ್ವೋ ಏನೋ. ಅಂಕಲ್ ಅದೇ ಅಂದ್ರು, ಪೂಜಾರಿನ ಅದೇ ಏನಾಗಲ್ಲ ಬಿಡಮ್ಮ ಅಂತ. ಹೌದಾ, ಅಷ್ಟ ಹಂಗಾಯ್ತು ಒಂಥರ. ಪೂಜಾರು ಕರ್ಸಿ ಪೂಜೆ ಎಲ್ಲ ಮಾಡಿಸಿ ಬೆಳಗ್ಗೆನೆ ಆಗೋಯ್ತು. ಸೊ ನಾನು ಸ್ವಲ್ಪ ಬರೋದು ಲೇಟ್ ಆಯ್ತು, ಆದ್ರಿಂದ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೋಮ್ ಬಂದಿದ್ರು, ಇನ್ನೂ ಎಲ್ಲ ಇದೆ ಮಾಡಿಸಿದ್ರಾ? ಸೊ ಮೆನುನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್, ನೋಡ್ಕೊಬಿಡಿ. ಇಲ್ಲಿ ಮೆನು ಎಲ್ಲ ಇದೆ. ನಾನ್ ವೆಜ್ ಮೆನು ಹಾಕಿಲ್ಲ ಇನ್ನೂ. ಅದು ಅದೇ ಧೀರೆ ಅವ್ರ ಹತ್ರ ಹಿಂದಿ ಮಾತಾಡ್ಬಿಟ್ಟು ಅದೇ ಈ ಕಡೆ ಬನ್ನಿ. ಬಿರಿಯಾನಿ, ಪೆಪ್ಪರ್ ಚಿಕನ್, ಲೆಮನ್ ಚಿಕನ್ ಎಲ್ಲ ಮಾಡ್ತಾರೆ. ಹೌದಾ, ಸೂಪರ್ ಅಲ್ಲ. ಅದಕ್ಕೆ ಅವ್ರು ಇಪ್ಪತ್ತು ಕಟ್ಸ್ಬಿಡಿ ಅಂತ. ಅಲ್ಲಿ ರೂಮ್ ಅದು ಖಾಲಿ ಇದೆ ಅಂತೆ, 3,000 ಅಂತೆ. ಅದಕ್ಕೆ ಅದನ್ನ ಕೊಡ್ಸ್ಬಿಟ್ರೆ ಇಟ್ಕೊಂತಾರೆ, ಏನೋ ಮಾಡ್ಕೊಳಪ್ಪ. ಅಷ್ಟೇ ಸೂಪರ್ ಅಲ್ವಾ? ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ನಂಗೆ ಅದೇ ನಂಗೂ ನಾನು ನವೆಂಬರ್ ಅಲ್ಲಿ ಹೋಗಿದ್ದ ಇದಕ್ಕೆ ಶೃಂಗೇರಿ ಹೊರನಾಡು ಎಲ್ಲ ಒಂಥರ ಕನೆಕ್ಷನ್ ಅನ್ಸ್ಬಿಡ್ತು. ನಾನು ಅಲ್ಲಿ ಹೋಗಿ ಬಂದಿದ್ದಕ್ಕೂ ನಾ ಹೇಳಿಲ್ವಾ ಇದು ಬಂದಿದ್ದಕ್ಕೂ ಒಂಥರ ಸಖತ್ ಕನೆಕ್ಷನ್ ಅನಿಸ್ತು ನನಗೆ. ಸೂಪರ್. ಏನೋ ಬಂದಂಗೆ ನಡೀತಾ ಇರಿ. ಸೊ ವಿಶ್ ಮಾಡ್ಬಿಡಿ ಫ್ರೆಂಡ್ಸ್ ಎಲ್ರು ಕೀರ್ತಿಗೆ ಆಲ್ ದ ಬೆಸ್ಟ್. ಹೋಗಿ ಫ್ರೆಂಡ್ಸ್ ಮನೆಗೆ ಬಂದೆ. ಖುಷಿಮಾ ಇಲ್ಲೇ ಅವಳೆ, ಹೋಗಲ್ವಂತೆ ಸ್ಕೂಲಿಗೆ. ಸೊ ಅದರಿಂದ ಮಲ್ಕೊ ಅಂತ ಬಿಟ್ಟೆ. ಆ್ಯಂಡ್ ಇವತ್ತೇನಂತ ಅಂದರೆ ಸ್ವಲ್ಪ ಫುಲ್ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇವತ್ತು ಬಂದು ಬಸವ ಜಯಂತಿ, ಅಕ್ಷಯ ತೃತೀಯ. ಸೊ ಆದ್ದರಿಂದ ಸ್ವಲ್ಪ ಕಂಪ್ಲೀಟ್ ಒಂದು ಸ್ವಲ್ಪ ಮನೆ ಎಲ್ಲ ಇದು ಮಂಚದ ಕೆಳಗಡೆ ಆಗಿದ್ದು, ಅದ್ರ ಬೆಡ್ ಕಾಟ್ ಕೆಳಗಡೆ. ಸೊ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಏನೇನು ಬೇಕು ಏನೇನು ಬೇಡ, ಒಂದು ರಾಶಿಯಷ್ಟು ಖುಷಿ ಅಮ್ಮನ ಬಟ್ಟೆ ಇದ್ವು, ಜೊತೆಗೆ ಒಂದು ರಾಶಿಯಷ್ಟು ಕಸ ಇದ್ವು, ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ದೀವಿ. ಇನ್ನೊಂದಷ್ಟು ಬಟ್ಟೆಗಳನ್ನ ಯಾರಿಗಾರು ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲೆಲ್ಲ ನೀಟಾಗೆಲ್ಲ ತುಂಬಿಸಿದ್ದೀವಿ. ಚೆನ್ನಾಗಿರೋ ಬಟ್ಟೆಗಳು ಒಂದು ಸ್ವಲ್ಪ ಅಂದರೆ ಚೆನ್ನಾಗಿರೋ ಅಂತಂದರೆ ಬರೀ ಒಂದು 2 ಸರಿ 3 ಸರಿ ಹಾಕಿರ್ತೀವಿ ಅಷ್ಟೇ. ಆಮೇಲೆ ಮತ್ತೆ ಬಿಟ್ಟಿರ್ತೀವಿ, ಯಾವುದೋ ಒಂದು ಸಂದಿಲಿ ಇಟ್ಟಿರ್ತೀವಿ. ಆ ಥರ ಅದೊಂದಷ್ಟು ಬಟ್ಟೆಗಳದೆಲ್ಲ. ಖುಷಿಮಾ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದ್ಲು, ಆದ್ದರಿಂದ ಅವಳನ್ನ ಇವಾಗ ಮಲಗಿಸ್ತಿದ್ದೀನಿ. ನಾನು ಬಂದಿದ್ದು ಶಾಪ್ ಕಡೆಗೆ ಹೋಗಬೇಕು. ಅಣ್ಣವರು ಇವಾಗ ಬ್ಯುಸಿಯಾಗಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ, ತೋರಿಸ್ತೀನಿ. ಬೇಡ ತೋರಿಸ್ತೀನಿ, ನಮ್ಮ ಅಣ್ಣ ಏನು ಮಾಡ್ತಾನೆ ನಾನು ತೋರಿಸ್ತೀನಿ. ನೋಡಿ ಟೀ ಶರ್ಟ್ ಬನ್ನಿ. ರಿಲ್ಯಾಕ್ಸ್ 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 ಆಗಿರುತ್ತೆ ಜೀವನ. ಮಗು ಕರೀತು ಟೀ ಶರ್ಟ್ ಮೇಲೆ ರಿಲ್ಯಾಕ್ಸ್ ಹಾಕೊಂಡು ರಿಲ್ಯಾಕ್ಸ್ ಆಗಿ ಫ್ರೆಂಡ್ಸ್ ತೋರಿಸ್ತೀನಿ ರೀ. ರಿಲ್ಯಾಕ್ಸ್ ಆಗಿ ಶಾಪಲ್ಲಿ ಟಿವಿ ಇಟ್ಟಿದ್ವಿ, ಅದನ್ನ ತಗೊಬಂದು ಇಲ್ಲಿಗೆ ಹಾಕ್ಬಿಟ್ಟು ಬೆಡ್ ಸ್ಪ್ರೆಡ್ನ
ಬಾಕಳ್ದಲ್ಲೇ ಹಂಗೆ ಇದು ಮಾಡ್ಕೊಂಡು ಏನ ಬಂಗಾರು ಏನಿಲ್ಲ ಅವಳು ಮಾಯ ಮಾಯ ಅಂತ ನಾಟಕ ಆಡ್ತಾರೆ. ಓನ ಬಂಗಾರು ಸ್ಕೂಲ್ಗೆ ಹೋಗೋಣ ಬಾ ಮತ್ತೆ ಬೇಡವಾ ಮತ್ತೆ ಮಲ್ಕೋ ಆರಾಮಾಗಿ ಮಲ್ಕೋ. ಫ್ಯಾನ್ ಹಾಕಿದ್ದೀನಿ ನೋಡು, ನನ್ನ ಮಗಳು ತಣ್ಣಗಿರಲಿ ಅಂತ. ನೆಕ್ಸ್ಟ್ AC ಹಾಕ್ಸ್ತೀನಿ ಆಯಿತಾ? ಆರಾಮಾಗಿ ಅಪ್ಪ ಮಗಳು ಇಬ್ಬರೇ ಆರಾಮಾಗಿ ಮಲ್ಕೊಳ್ಳೋರಂತೆ. ಓಕೆ. ನಮಗೆ ಕಿಟಕಿ, ರಕ್ಷಿತ್ಗೆ ಓಪನ್ ಕಿಟಕಿ, ಬೆಳಕು ಅಷ್ಟೇ. ಮೇಲ್ಗಡೆ ತೂತ್ ಮಾಡಿಸ್ತು. ನನ್ನ ಮಗಳಿಗೂ ಅಷ್ಟೇ ಓಪನ್. ಅಲ್ಲ ಅವಳಿಗೆ ಇದ್ ಮಾಡಿಸ್ಕೊಡ್ರಿ, ಸಪ್ರೇಟ್ ಆಗಿ ಒಂದು ರೂಮ್ ಮಾಡಿಸ್ಕೊಟ್ಟಿ ಕೂಲರ್ ಇಟ್ಬಿಡ್ರಿ ಪಕ್ಕದಲ್ಲಿ. ನೋಡಿ ಅವಳದು ಸ್ಟೈಲು. ನೋಡಿ ಫ್ರೆಂಡ್ಸ್, ನಂದು ಒಂದು ಚಪ್ಪಲ್ ಇದೆ, ಇನ್ನೊಂದು ಚಪ್ಪಲ್ ಇಲ್ಲ. ಎಲ್ಲಿದೆ? ಈ ಕಡೆ ಎಲ್ಲೋ ಬಂದು ಸೇರ್ಕೊಂಡಿದೆ. ಮೈ ಮುರಿತು. ಎಕ್ಸಸೈಸ್ ಯೋಗ ಮಾಡ್ತಾ ಇದ್ದಾರೆ ನಮ್ಮ ಮೇಡಮು. ಇವಾಗ ನೋಡಿ. ಓ ನಮ್ಮ ಮಗಳೇ, ಎಲ್ಲಿ ನನ್ನ ಮಗಳು, ಎಲ್ಲಿ ನನ್ನ ಶಾಮಿ. ಅಯ್ಯೋ 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 ಸುಂದರಿ. ನಮಗೆ ಮಲ್ಕೊತ್ಯಾ ಇಲ್ವಾ ಅಷ್ಟೇ. ಆಮೇಲೆ ಓ ಜಾಸ್ತಿ ಆಯ್ತು ಯಾಕೋ ನಿಂದು. ನೀನು ರಕ್ಷಿತೆ ಮೇಂಟೈನ್ ಮಾಡೋದು ಅವ್ರ ತಂಗಿನ. ನಾ ಶಾಪ್ ಹತ್ರ ಹೋಗ್ತಾ ಇದ್ದೀನಿ, ಮಲ್ಕೋ. ಸ್ಕೂಲ್ಗೆ ಹೋಗೋಣ. ಹಾಂ, ನಾ ಶಾಪ್ ಹತ್ರ ಹೋಗ್ತಾ ಇದ್ದೀನಿ, ಬರ್ತೀಯಾ ಸ್ಕೂಲ್ಗೆ? ಇವಾಗ ಇಲ್ಲಿ ಕೇಳಿಸ್ಕೊಳ್ಳಿ, ಶಾಪಲ್ಲೂ ಬೇಡ, ಸ್ಕೂಲಿಗೆ ಬರ್ತೀಯಾ? ಕೇಳಿಸ್ಕೊಳ್ಳಿ. ಖುಷಿ ಸರಿ ಬಾ, ಶಾಪ್ ಹೋಗೋಣ ಬಾ, ಶಾಪಿಗೆ ಹೋಗೋಣ ಬಾ. ಆಯ್ತಾ? ಸರಿ ಬಾ, ಇಲ್ಲಿ ಹೋಗಿ ಸ್ಕೂಲ್. ಸರಿ ಬಾರೋ ಹೋಗೋಣ, ಕರ್ಕೊಂಡು ಹೋಗೋಣ. ಅವಳೇನ ಅಲ್ಲಿ ಮಲ್ಕೊಳ್ಳಿ, ಆಮೇಲೆ ಐತೆ ಹೇಳು. ಕೇಳಿಸ್ಕೊ, ಹೇಳು. ಅವಾಗ್ಲೇ ಜನ ಗಣ ಮನ ಅನ್ನೋ ಅಂದ್ರೆ ಜನ ಮನ ಗಣ ಅಂತೆ. ಜನ ಮನ ಮನ ಬೇಗ ಅಯ್ಯೋ ಬಂತು, ನಿದ್ದೆ ಬಂತು. ಮಲ್ಕಿಸ್ಬಿಡ ಮಗುನ. ಮಲ್ಕೊ, ನಾವು ಶಾಪಿಗೆ ಹೋಗ್ತೀವಿ. ಸುಮ್ಮನಿರೋ, ತಲೆಗೆಡ್ಸ್ಕೊಳ್ಳೋಣ. ನೀನು ಹೋಗೋ ರಿಲ್ಯಾಕ್ಸ್ ಆಗಿ. ನೋಡೋ ಅಲ್ಲಿ ನೋಡೋ, ಅದ್ರ ಪಾಡಿಗೆ ಓಡ್ತಾ ಇದೆ ಮುಂದೆ. ಆಮೇಲೆ ರಿಲ್ಯಾಕ್ಸ್ ಆಗಿ ಹೋಗೋ. ಅಯ್ಯೋ ನಮ್ಮ ಮನೇಲಿ ಒಬ್ರೊಬ್ರದ್ದು ಒಂದೊಂದು ಥರ ಫ್ರೆಂಡ್ಸ್. ನೋಡಿ ನೆಕ್ಸ್ಟು ಬುದ್ಧನ ಥರ ಕೂತ್ಕೊಂಡ್ಬಿಡ್ತೀನಿ. ಹಂಗೆ ಹಂಗೆ. ನಾವು ಯಾಕೆ ಎಕ್ಸಾಮ್ದಲ್ಲಿ ಪರಿಯಾಗಿ ಹುಟ್ಟಬಾರ್ದು ಅಂತ ಯೋಚನೆ ಮಾಡ್ತೀವಿ. ಯಾವ್ದು ನಾನು ಒಂದು ಎಷ್ಟು ಪ್ರೀತಿ ಮಾಡ್ತೀವಿ ಅವಳನ್ನ, ಆಮೇಲೆ ತಿನ್ನಿಸ್ತೀವಿ. ಪರಿಯಲ್ಲ, ಯಾವ್ದಾರ ಒಂದು ನಾಯ ಹುಟ್ಟಿದ್ರು ಪರವಾಗಿಲ್ಲ. ಇದೀನೇ ಐ ಮೀನ್ ಸ್ಟ್ರೀಟ್ ಡಾಗ್ಸ್ ಆಗಿ ಹುಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ. ಇದ್ರಾದ್ರೂ ಒಂದು ಒಳ್ಳೆ ಬ್ರೀಡ್, ಶಿಟ್ಜು, ಒಂದು ಒಳ್ಳೆ ಬ್ರೀಡ್ ನಾಯ. ನನ್ಬಿಟ್ಟು ಪಿಟ್ ಬುಲ್ಲು ಆ ಥರ ಎಲ್ಲ ಬೇಡ. ಇದು ಏನು ಕ್ಯೂಟ್ ಬ್ರೀಡ್ ಮೀನ್ಸ್ ಇದೇನು ಟಾಯ್ ಬ್ರೀಡ್ ತರದ್ದು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ. ನಾನಂತೂ ಹೇಳಿ ಫ್ರೆಂಡ್ಸ್, ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಅಂತೂ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಜನ್ಮ ಸಾಕು, ಈ ಜನ್ಮಕ್ಕೆ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಯಪ್ಪ ಏನಂದ್ರೆ ಮನುಷ್ಯ ಜನ್ಮ ಹೆಂಗೆ ಅಂತಂದ್ರೆ ಒಂಥರ ಬಿಡಿ, ಅದೇ ಡಿಫ್ರೆಂಟ್. ಒಂಥರ ಅಂದ್ರೆ ಹೇಳಕ್ಕಾಗಲ್ಲ. ನಂದೇ ಆದ ಒಂದು, ನನ್ನ ಹೇಳ್ತಾರೆ ನಿಂದೇ ಒಂಥರ ಸ್ಪೆಷಲ್ ಸಪ್ರೇಟ್ ಮೈಂಡ್ ಬಿಡೆ ಅಂತ ಹೇಳ್ತಾರೆ. ಹಂಗೆ ನಂದೇ ಒಂಥರ ಎಲ್ಲ ಮನುಷ್ಯ ಜನ್ಮ ಬೇಕಂದ್ರೆ ನೀನೇ ಕಡೆ ಬೇಡ ಅಂತ ಹೇಳೋದು ಅಂತ. ನನ್ನ ಥರನೇ ಸುಮಾರು ಜನ ಇರ್ತೀರಾ ನೀವು. ಹೇಳಿ ಇವಾಗ ಹೆಂಗ್ ಗೊತ್ತಾ, ಜನ ಎಲ್ಲ ಒಂಥರ ಅಸೂಯೆ, ಪ್ರಪಂಚ ದುರಾಸೆ ಈ ಥರ ಎಲ್ಲ ಜಾಸ್ತಿ ಆಗ್ಬಿಡ್ತೆ. ಇಂಥ ಜನರ ಮಧ್ಯೆ ಬದುಕೋ ಸ್ವಲ್ಪ ಒಂಥರ ಕಷ್ಟ ಅನ್ನೋ ಥರ. ಸೊ ಬದುಕ್ತಾ ಇದೀವಿ, ಸಾಕಿದೊಂದೇ ಜನ್ಮ ದೇವ್ರು ಕೊಟ್ಟಿರೋದು ಅನ್ನೋ ಥರ ಫೀಲ್ ಆಗುತ್ತೆ. ಗೊತ್ತಿಲ್ಲ, ಹೇಳ್ತೀವಿ ಅಯ್ಯಪ್ಪ ಈ ಜನ್ಮ ಸಾಕಪ್ಪ ಅಂತ ಅಂತೀವ. ಹಂಗೆ ಬೇರೆಯವ್ರ ಗೋಲ್ಡ್ ಹಂಗೆ. ಇವಾಗ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಒಂದು ಚಿಕ್ಕ ಹುಡುಗಿ ಹೇಳ್ತಾಳೆ ಗೊತ್ತಕತ್ತೆ, ಗೋಲ್ಡ್ನ ಕುಟ್ಟೋದಕ್ಕೂ ಕಬ್ಣಾನೇ ಬೇಕು, ಕಬ್ಣ ಕುಟ್ಟೋದಕ್ಕೂ ಕಬ್ಣಾನೇ ಬೇಕು. ಕಬ್ಣಾನ ಗೋಲ್ಡ್ ಮೇಲೆ ಕುಟ್ಟಿದಾಗ ರಿಲ್ಯಾಕ್ಸ್ ಆಗಿ ರಕ್ಷಿತ್ ನೋಡ್ತಾ ಇರೋದು ಮನೆಯಲ್ಲಿ. ಮಾಡ್ಬೇಕು ರಜೆಗಳಲ್ಲಿ. ಅದಕ್ಕೆ ನಾನೇನ್ ಮಾಡಿದೀನಿ, ಈ ಡ್ಯೂಟಿ ಕೊಟ್ಟಿದ್ದೀನಿ, ನೋಡ್ಕೊಂಬಾಗನೇ. ಇವಾಗ ಏನಂದ್ರೆ ಖುಷಿಗೆ ಡೇ ಕೇರ್ಗೆ ಹೋಗ್ಬೇಕಂದ್ರೆ ಹೆಂಗೋ ಪೇ ಮಾಡ್ಬೇಕು. ನಾನೇ ಡೇ ಕೇರ್ ತಗೊಂತಿದ್ದೀರ, ನಂಗೆ ಪೇ ಮಾಡ್ತೀನಿ. ಆ ಪೇಮೆಂಟ್ ಮಾಡೋದು ಎಲ್ಲಿ ಗುರು? ನನ್ನ ಅಕೌಂಟಲ್ಲಿ ಇದ್ದಷ್ಟು ದುಡ್ಡು ಹಂಗೆ ಇದೆ, ಒಂಚೂರು ಖಾಲಿ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗೋಣ ಅಮ್ಮ? ಜನ ಸೊ ಇವಾಗ ನಿಮಗೆ ಒಂದು ರೌಂಡ್ ಕಿರ್ತೀರಿ ಏನು ಮಾಡ್ತಾರೆ ಏನಂತ ನೋಡ್ಕೊಂಡು ಮತ್ತೆ ಹೊಸ ಮನೆ ಹತ್ರನೂ ಹೋಗಬೇಕು. ಕೆಲಸ ಟೈಲ್ಸ್ ಆಗ್ತಾರಲ್ಲ, ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ಹೋಗ್ಬಿಟ್ಟು ಒಂದು ರೌಂಡ್ ಹಂಗೆ ಬರ್ತೀನಿ. ಅಕ್ಷಯ ತೃತೀಯಗೆ ಏನಕ್ಕೆ ಪೂಜೆ ಮಾಡಬೇಕಾಯ್ತು, ಮಾಡಿದ್ದೀನಿ. ಗೋಲ್ಡು ಇಲ್ಲ ಸಿಲ್ವರು, ಇಲ್ಲಾಂದರೆ ಏನಾದ್ರು ತೊಗೋಬೇಕು. ಗೋಲ್ಡು ಸಿಲ್ವರ್ ಅಂತನೆಲ್ಲ ಏನಾದ್ರು ಕೆಲವೊಂದು ವಸ್ತುಗಳಿದೆ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಏನು ತಗೊಳ್ಳೋದು ಏನು ಅಂತ ಗೊತ್ತಿಲ್ಲ. ನೋಡೋಣ. ರಕ್ಷಿತ್ನ ಫ್ರೀಯಾಗಿ ಊರು ತಿರ್ಗಾಡ್ಕೊಂಡಿದ್ದವನ್ನ ಇವಾಗ ಅವನ್ನ ತಗೊಂಡಿದ್ದೀನಿ ಮನೆಯಲ್ಲಿ. ನನಗೆ ಸಪೋರ್ಟಿವ್ ಆಗಿ ನನ್ನ ಮಗಳನ್ನ ನೋಡಿಕೊಂಡು ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಬಬ್ರು ಇಲ್ಲ, ಬಬ್ರು ಹೋಟ್ಲಿಟ್ಟಿದ್ದಾರೆ, ಅಲ್ಲಿಗೆ ಹೋಗಿದ್ದಾನೆ ಬಬ್ರು. ಓಕೆ ಬನ್ನಿ ಹೊಡುವ. ನೀ ಬರ್ತೀನೋ?
ಇಲ್ಲಪ್ಪ. ಸರಿ ಓಕೆ ಬಾಯ್. ಹಾ ಹಾ ಜನ ಮನ ಗಣ ಜನ ಗಣ ಮನ ಎಲ್ಲಿಗೆ? ಇಲ್ಲ ಇಲ್ಲ ಗಾಡಿಗೆ ನಮ್ಮಮ್ಮ ಪೆಟ್ರೋಲ್ ಹಾಕ್ಸಲ್ಲ ಬಾ, ಇದೇ ಗಾಡಿಲಿ ಹೋಗ್ಬೇಕು ನಾವು. ಅದಕ್ಕೆ ಫುಲ್ ಟ್ಯಾಂಕ್ ಇರುತ್ತೆ, ಅದರಲ್ಲಿ ಇರಲ್ಲ ಬಾ. ಮೊದಲು ಹತ್ತುತ್ತಾ ಇರಲಿಲ್ಲ, ಇವಾಗ ಹತ್ತವಳೆ. ಅದು ಚೆನ್ನಾಗಿದೆಯಲ್ಲ ಇವಾಗ. ಏನು ಇಲ್ಲಿ ಗಾಡಿ ಕೀ ತಂದಿಲ್ಲ ಬಾ, ಸ್ಕೂಟಿಲಿ ಹೋಗೋಣ ಬಾ ಅಮ್ಮ ಅದರಲ್ಲಿ. ನಮ್ಮಮ್ಮಗೆ ಇವಾಗ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ, ಹಂಗೆ ಸ್ಟ್ಯಾಚು ಆಗಿ ನಿಂತ್ಕೊಂಡ್ಬಿಟ್ಟು ಇಲ್ಲೇ ಮಿಡಲಲ್ಲಿ ಕೆಲಸ ಮಾಡ್ತಾರೆ. ಒಂದು 4 ದಿನ ಕೇಳ್ತವ್ರೆ ಕಳಿಸ್ಕೊಡಕ್ಕೆ ಆಯ್ತಲ್ಲ ನಮಗೆ. ಈ ಫ್ರೀ ಇಲ್ಲ, ತುಂಬ ಬ್ಯುಸಿ ನೀವು. ಕಾರ್ ಬಂದಿದ್ದಕ್ಕೆ ಹಿಂಗೆಲ್ಲ ಓಡಬರ್ಬಾರ್ದು. ಮನೆ ಹತ್ರ ಬಂದಿದ್ವು, ಸೊ ನೋಡೋಣ ಅಂಥೇಳಿ ಏನು ಕೆಲಸ ನಡೀತಾ ಇದೆ ಅಂತೇಳಿ. ಖುಷಿ ಹತ್ತು ಇವತ್ತು ಯಾವ ಕೆಲಸನೇ ನಡೀತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಓಕೆನಾ? ತಲೆ ಸಿಡ್ದೋಗ್ತಾ ಇದೆ ನನಗಂತೂ, ತಲೆನೋವು ಸಿಕ್ಕಾಪಟ್ಟೆ. ಹೋಗೋಣ ಕಣೋ ರಕ್ಷಿತ್ ಖುಷಿ ಕರ್ಕೊಬಂದಿದ್ದು, ನಾನು ಹೋಗಲೇ ಇಲ್ಲ. ಅವ್ರ ಮನೆಗೆ ಹೋಗ್ಲಿಲ್ಲ, ಇಲ್ಲೇ ಉಳ್ಕೊಂಡ್ರು. ಇವಾಗಂತೂ ಪ್ಯಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ 2 ಸೀರೆ 3 ಸೀರೆ ಈ ಥರ ಎಲ್ಲ ಬುಕ್ ಮಾಡ್ಕೊತಾ ಇದ್ದಾರೆ. ಸೊ ಖುಷಿ ಆಗತ್ತೆ. ಯಾಕಪ್ಪ ರಕ್ಷಿತ್ ಬೇಡ, ಮನೇಲಿ ಇಡೋಕೆ ಜಾಗಲ್ಲ, ನಾನು ಹೊಡೆದ್ಬಿಡ್ತೀನಿ ಇವಾಗ. ನಿಂಗೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಅದು ಸರಿ ಇಲ್ಲ, ಬಿದ್ದೋಗುತ್ತೆ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಕ್ವಾಲಿಟಿ ಚೆನ್ನಾಗಿರ್ಬೇಕಾದ್ರೆ ತೊಂದರೆ ಆಗುತ್ತೆ. ಅಲ್ಲಲ್ಲ ಇದು ಬೇಡ, ಇದಕ್ಕೆ ಗ್ರಿಪ್ ಇಲ್ಲ ಸರಿಯಾಗಿ, ಬೇಡ ಕಣೋ, ಅಷ್ಟೇ ಹೇಳಿದ ಮಾತು ಕೇಳೋ ರಕ್ಷಿತ್. ಅಲ್ಲ ರಕ್ಷಿತ್, ಅದು ಸ್ಟ್ರೆಂತ್ ಇಲ್ಲ, ಬಿದ್ದೋಗುತ್ತೆ. ನಾವು ಅದಕ್ಕೆ ಇದು ಟಾಪ್ ಕಲ್ತ್ಕೊಂಡಿದೀವಿ. ಕೇಳಿಸ್ಕೊಳ್ರಿ, ಪೇಪರ್ ಇಟ್ಬಿಟ್ಟು ನಿಲ್ಸ್ಬೋದು ಅಂತ ಬೆಂಚ್ ಲೊಡಲ್ಲಿ ಹೇಗೆ ತೋರ್ಸು ಲೊಡಲ್ಲಿ ಪೇಪರ್ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು. ಏ ಸ್ಟುಪಿಡ್, ಇಲ್ಲ ಕಣೋ ಬರಲ್ಲ. ಇಲ್ಲೇನು ಕಲ್ಲಾಡ್ತಿರೋದು ಹೇಳ್ರಿ, ಗ್ಯಾಪ್ ಐತೆ. ಲೇ ನೀನು ಅವ್ನು ಹೇಳ್ದಂಗೆ ಹೇಳ್ಬೇಡ, ನಡಿಲ್ಲ ಸುಬಾ. ಹಾಂ ಸೊ ಏನಂತಂದರೆ ಸೀರೆಗಳೆಲ್ಲ ಹಿಂಗೆ 2-3 ಹತ್ರ ಎಲ್ಲ ಬುಕ್ ಮಾಡ್ಕೊತಾರೆ. ಆಲ್ಮೋಸ್ಟ್ 2-3 ಸೀರೆಗಳು ಈ ಥರ ಇವಾಗ ಬುಕ್ ಮಾಡ್ಕೊಳ್ತಾ ಇರೋದು. ಸೊ ಹಿಂಗೆ ಕೊಡೋಣ ಕುಸು. 6:30 ಆಯಿತು, ತಲೆ ನೋವ್ತಾ ಇದೆ. ನಿನ್ನ ಮನೆಗೆ ಹೋಗೋದು ಸ್ವಲ್ಪ ತಲೆ ಕೊಡಬೇಕು. ನಿಂತೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಇಡೋಕ್ಕೆ ಜಾಗ ಇಲ್ಲ. ಆಮೇಲೆ ನಾನು ರೇಗಿಸ್ಬೇಡ ರಕ್ಷಿತ್. ಅಲ್ಲ ಆಗಲ್ಲ ಕಣೋ ರಕ್ಷಿತ್, ಇರೋ ಸಾಮಾನುಗಳನ್ನ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಬಾಲ್ಕನಿನಲ್ಲಿ ನಿನ್ನ ಶರ್ಟ್ಗಳೆಲ್ಲ ಆರಾಮಾಗಿ ಪರಿನೂ ಖುಷಿನೂ ಆಟ ಆಡ್ಕೊಂಡು ಕ್ಯಾಚ್ ಆಟ ಆಡ್ತಾರೆ. ಆಮೇಲೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಬೇಡ ಓಯ್, ಹಂಗೆ ಬಿಚ್ಚಿಟ್ಕೋಬೇಕು ಅಷ್ಟೇ. ರೂಮಿಗೆ ತಗೊಂಡು ಹೋಗ್ಬಿಟ್ಟು ಜೋಡಿಸ್ಕೊಳಂಗಿಲ್ಲ, ರೂಮಿಗೆ ತಗೊಂಡೋಗಿ ಹಂಗೆ ಇಟ್ಕೋಬೇಕು ನೀನು. ಸ್ಟೀಮರ್ಗೆ ಕೊಡ್ತಾರೆ ಕಣೋ ಸಪ್ರೇಟು. ಸರ್ ಸ್ಟೀಮರ್ ಎಲ್ಲಿಡೋದು ಅದು ನನ್ನ ರೂಮಿಗೆ ಬೇಕು. ನೋಡು ನೋಡಿ, ಆಫ್ ಮಾಡ್ರಿ ಹೋಣ. ಒಳ್ಳೆ ಪೈಪ್ಗಳು ಕೊಟ್ಟಿದ್ದೀನಿ ಮೊಮ್ಮಂಗೆ ಹೊಡಿಯೋಕ್ಕೆ. ಹಾಂ ಒಳ್ಳೆ ಪೈಪ್ಗಳು ಕೊಟ್ಟಿದ್ದೀನಿ. ನನಗೆ ಟೈಟಲ್ ಏನೇನೋ ಬರ್ದೋನೆ ನನ್ನ ಮಗ. ಸೊ ಒಂದು ಸ್ಕ್ರಿಪ್ಟ್ ಇತ್ತು ಫ್ರೆಂಡ್ಸ್, ಅದನ್ನು ಬರ್ಕೊಂಡೆ. ಸೊ ಆಯಿತು. ಹೆಂಗೆ ಕಾಣಿಸ್ತಿದ್ಯಾ ಗೊತ್ತಾ? ಹಾಂ ಇದು ಬೇಕಾ? ಬೇಕು. ನಾಳೆಯಿಂದ ಸ್ವಲ್ಪ ಸಿಕ್ಕಾಬಟ್ಟೆ ರಕ್ಷಿತ್ ಹೆಂಗೆ ಕಾಣಿಸ್ತಿದ್ಯಾ ಅಂದರೆ. ಹಾಂ ನನ್ನ ಕೂದಲು ನೋಡಿ, ಎಷ್ಟು ನನ್ನ ಕೂದಲು ಇಷ್ಟ ಇಲ್ಲ ಅಂತಾರೆ. ನಾನು ಶಾರ್ಟ್ ಮಾಡಿಸಿದ್ರೆ ಚಿಕ್ಕ ಹುಡುಗನ ಥರ ಕಾಣಿಸ್ತೀನಿ. ಅಂದರೆ ನಿನಗೆ ದೊಡ್ಡ ಹುಡುಗನ ಥರ ಕಾಣಿಸ್ಬೇಕಂತ ಇಷ್ಟ ಅಲ್ಲ. ನನಗೆ ಆ್ಯಕ್ಚುಲಿ ಚಿಕ್ಕವನಿಂದಾನು ಕೂದಲು ಉದ್ದ ಬಿಡ್ಬೇಕಂತ ಆಸೆ ಇತ್ತು. ಲಾಸ್ಟ್ 1 ಮಂತ್ ಬ್ಯಾಕ್ ಏನೋ ಬಿಟ್ಟಿದ್ದೆ, ನನಗೆ ಇಷ್ಟ ಆಗಲಿಲ್ಲ ಅಂತ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಉಗಿಸ್ಕೊಂಡು ಮನೇಲಿ ಯಾವಾಗೇ ಚೆನ್ನಾಗಿದೆ ಅಂತ. ಸೊ ಇನ್ನು ಸ್ವಲ್ಪ ನನಗೆ ಲಾಂಗ್ ಹೇರ್ಸ್ ಬಿಡಬೇಕಂತ ಇಷ್ಟ. ಮತ್ತೆ ಸ್ವಲ್ಪ ನೆಕ್ಸ್ಟು ಇಷ್ಟೇ ಉದ್ದ ಬಿಡಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಬಾಡಿ ಮೇಲೆ ಫೋಕಸ್ ಮಾಡಬೇಕು. ಬಾಡಿ ಮೇಲೆ ಮತ್ತು ಹೇರ್ ಸೂಟ್ ಆಗಿ ಮಾಡ್ಕೊತೀನಿ. ಅಲ್ಲಿವರೆಗೂ ಕಾರ್ಯ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಡಮು ಎದೊಳಿ ಮೇಡಮ್, ಹೋಗೋಣ. 6:45 ಆಯ್ತು, ನಡೀರಿ ಮೇಡಮ್. ನಾನು ಹಂಗೆ ಇಲ್ಲೇ ಕೂತಿದ್ದೆ, ನಿದ್ದೆ ಬರ್ತಾ ಇದೆ ನನಗೆ.
ಆಗ್ತಾಯಿಲ್ಲ, ಫೋನ್ ನೋಡೋಕ್ಕೆ ಆಗ್ತಾಯಿಲ್ಲ ನನಗೆ. ಇವಾಗ ರೋಡಿಗೆ ಹೋಗ್ಬಿಟ್ಟು ಒಂದೊಂದು ಪೈಪು ಮಾಡ್ಕೊಂಡ್ಬಿಡ್ತಾರೆ. ಒಂದು ಹ್ಯಾಂಗರು 10 ಮನೇಲಿ ಒಂದಷ್ಟು ಕಸ ಬಿಸಾಕಿದ್ದಿದ್ದು ಬೆಳಗ್ಗೆ, ಅದೊಂದು ಬೆಡ್ ರೈಲ್ ಬರ್ತಿತ್ತು, ಲವ್ಲಾಪ್ತು ಖುಷಿಮಾಗಿ ಸೈಡ್ ಮಲ್ಕೊಂಡ್ರೆ ಬೀಳಬಾರ್ದು ಅನ್ನೋ ಥರದ್ದೆಲ್ಲ ಎಲ್ಲ ತೆಗ್ದು ನಾನು ಹೇಳ್ದೆ ನಮ್ಮ ಆಶಂಗೆ ಮಗೋದಾಗ ತಗೊಂಡೋಗ್ರಿ ಅಂತ ಹೇಳ್ದೆ. ಆಮೇಲೆ ಶಿಲ್ಪಂಗೆ ಹೇಳ್ದೆ, ಯಾರೂ ಈಸ್ಕೊಳ್ಳಿಲ್ಲ. ಈಸ್ಕೊತೀನಿ ಅಂತೇಳಿ ಯಾರೂ ಈಸ್ಕೊಳ್ಳಿಲ್ಲ. ಅದಕ್ಕೆಲ್ಲ ಬಿಚ್ಚಿಟ್ಟಿದ್ದೀನಿ, ಯಾರಿಗಾರು ಇಲ್ಲಿ ಮಕ್ಕಳು ಅವ್ರಿಗಾರು ಆಗುತ್ತೆ ಅಂತ. ಆಯಿತು ಬಾ. ಹ್ಞೂ ನಿಮ್ಮ ಅಕ್ಕ ನಡಿ ಮಗಳು, ಬ್ಯಾಗ್ ಎತ್ತು. ಸೆಂಟ್ರಲ್ 7 ಹಾಂ ಖುಷಿ, ನಿನ್ನ ಬೇರೆ 2 ಸೆಂಟ್ರಲ್ಲಿ? ನಂದೆರಡು ಇಡ್ಲಿ ಅಂತ. ನಂದು 2 ಇರಲಿ ಅಂತ, ಇಡ್ಲಿ ಅಲ್ಲ ಇರಲಿ ಅಂತ. ಹಾಂ ನೋಡಿ ವೈಫೈ ಅದು ಆಫ್ ಮಾಡಿ ಆನ್ ಮಾಡಿ ಏನು ಸರಿ ಮಾಡಬೇಕಷ್ಟೇ. ನಡಿ ಇವಾಗ 6:30 ಇಷ್ಟು ಬೆಳಕಿರ್ತೈತಿ. ಇವತ್ತು ಯಾಕೋ ಬೆಳಕೇ ಇಲ್ಲ, ಬೇಗ ಕತ್ಲೆ ಆಗ್ತಾ ಇದೆ. ಹಾಂ ಹಂಗೆ ಆಗ್ತೀನಿ ಕಣೋ, ನಿಜ ಹೇಳು. ಅವ್ರೆ ಇವಾಗ ಏನಂದರೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬಂದೆ. ಇವಾಗ ಮತ್ತೆ ಹೋಟೆಲ್ ಹತ್ರ ಹೋಗ್ತಾಯಿದ್ದೀವಿ, ಕೀರ್ತಿವ್ರ ಹೋಟೆಲ್ ಹತ್ರ. ಯಾಕೆ ಅಂತ ಹೇಳ್ತೀನಿ. ಇವಾಗ ಫಸ್ಟು ಹೋಟೆಲ್ ಹತ್ರ ಹೋಗೋಣ. ಕೀರ್ತಿವ್ರು ಬನ್ನಿ ನಿಖಿತಾ ಅಂತ ಕರೀತವ್ರೆ. ಅದಕ್ಕೆ ಇವಾಗ ಅಲ್ಲಿಗೆ ಮತ್ತೆ ಹೊಟ್ಟೆ ನಾನು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆದರೆ ಕೀರ್ತಿ ಪಾಪ ಕರಿತಿರೋದ್ರಿಂದ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಸ್ಟಿಕ್ಕರು ಬಿದ್ದು ಹೋಯ್ತದಪ್ಪ. ಹಾಂ ಬೆಸ್ಟು ಬುಕ್ ಮಾಡ್ಕೊಡ್ತೀನಿ. ಅವಾಗ ಬಿದ್ದೋದ್ರೂ ಕೂಡ ಏನು ಅವಾಗ ತಲೆನೋವೇ ಇರಲ್ಲ. ಇದಾದ್ರೂ ಪ್ರಾಬ್ಲಮ್ ಇಲ್ಲ. ಆಯ್ತೇನೋ. ಅವ್ರು ಕೀರ್ತಿ ಖುಷಿನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇರು ಶಾಮಿ, ಅಮ್ಮ ಅವಳು ಅಲ್ಲಿ ನೋಡಿ ಅವಳು. ಅಪ್ಪ ಬಂದೆ ಇರಿ ಸುಬ್ಬ. ಕೂಸು ಗೋವಾಕ್ಕೆ ಹೋಗಕ್ಕೆ ರೆಡಿಯಾಗಿದೆ. ಎಲ್ಲಿದ್ದಾಳೆ ಖುಷಿ? ಬರೀ ಇದ್ದಾಳೆ ಹೊರಗಡೆ. ಬರೀಲಿ ನಡಿಯ, ನೀನು ಭಾರಿ ಧೈರ್ಯವಂತೆ ಆಗ್ಬಿಟ್ಟಿದೆಯಾ ಹೊರಗಡೆ ಹೋಗೋಕ್ಕೆ. ಒಂದು ಎಷ್ಟು ಇದು ಮಾಡೋಳು ಇವಾಗ. ಹೊರಗಡೆ ಎಲ್ಲ ಲಿಫ್ಟ್ ಹತ್ರ ಎಲ್ಲ ಹೋಗಿ ಬರೋ ಥರ ಆಗ್ಬಿಟ್ಟವಳು ಇವಾಗ. ನಡಿಯ TV ಆಫ್ ಮಾಡೋ. ಬರೀ ಒಳಗಡೆ ಬರೀಲಿ. ಅವಳನ್ನ ತೆಗೆದು ಒಳಗಡೆಗೆ ಹಾಕ್ಬಿಟ್ಟು ಹೋಗ್ಬೇಕಿಲ್ಲ ಅಂದ್ರೆ ಬಂತು ಅಲ್ಲಿ ಬಾಗ್ಲ ಹತ್ರ ನಿಂತ್ಕೋತಲ್ಲ. ಬಾ ಮಗಳೇ, ಬೀಗ ಎತ್ತಲ್ಲ. ವೋಲ್ಟೇನ್ ಹಾಕ್ಬೇಡ, ಸುಮ್ಮನೆ ಬಿಡು, ಅಲ್ಲಿ ಸಾಕು. ಬರಲ್ಲ ಅವಳಿಗೆ ಗೊತ್ತು ಹೋಗ್ತಾ ಇದ್ದೀವಿ ಅಂತ. ಬರಲ್ಲ ಬಿಡು, ರೂಮ್ಗಂತೂ ಬರಲ್ಲ ಅವಳು. ಕೀರ್ತಿಯವರು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಬನ್ನಿ ನಿಖಿತಾ ಅಂದರು. ಸೊ ಅದಕ್ಕೆ ಬಂದಿದ್ದು. ಕೀರ್ತಿಯವರ ಆಂಟಿ ಅಂಕಲ್ ಮತ್ತು ಅವ್ರ ತಂಗಿ ಎಲ್ಲರೂ ಬಂದಿದ್ದರು. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಬಂದಿರೋದು. ಯಾವ ಲವರ್ ಕೊಟ್ರಮ್ಮ? ಸಿಂಪಲ್ ಆಗಲ್ವಾ? IGP ಚೆನ್ನಾಗಿ IGP. ಹೌದಾ? ಲವರ್ ನಾನು ಅಲ್ಲಿದ್ದಾಗ ನಾನು ಹಂಗೆ ಎಲ್ಲರಿಗೂ ಆರ್ಡರ್ ಮಾಡ್ಬಿಡ್ತಾ ಇದ್ದೆ. ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಬಿಟ್ಬಿಟ್ಟೆ. ನನಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಕೀರ್ತಿಜಿ. ಇಲ್ಲಾವ ಜ್ಯೂಸ್ ಇದೆ ಮಗಳೇ? ಯಾವ ಜ್ಯೂಸ್ ಸಿಗಲ್ಲ. IGP ಅಂದ್ರೆ ಇದ್ರ ಜೊತೆಗೆ ಇದು ಕೊಟ್ಟು ಕಳಿಸ್ಕೊಡ್ತಾರಾ? ಎಲ್ಲ ತರನು ಸಿಗುತ್ತೆ. ಕೇಕು, ಬರೀ ಕೇಕ್ ಬೇಕಾದ್ರೆ ಬರೀ ಕೇಕ್ ಸಿಗುತ್ತೆ, ಇಲ್ಲ ಫ್ಲವರ್ ಬೊಕ್ಕೆ ಇಟ್ಕೊಂಡ್ಬಂದು ತುಂಬ ಸಿಗುತ್ತೆ. ಸೊ ಆಂಟಿ ಕೊಡು, ವಿಶ್ ಮಾಡು. ಕಂಗ್ರಾಟ್ಸ್ ಆಂಟಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಖುಷಿ. ಸಾಕು. ಏನಮ್ಮ ಫೋಟೋಸ್ ಎಲ್ಲ ರಕ್ಷಿ. ಅವ್ರ ಐಫೋನ್ ಅಂತ ಹೇಳ್ತಿದ್ದ ಅವ್ರು ಖುಷಿ ಇರು. ವೇಟ್ ಖುಷಿ. ಇದು ಹಿಂಗೆ ಮನೆಗೆ ಕಂಗ್ರ್ಯಾಚುಲೇಷನ್. ಅವ್ರು ನನಗೆ ಸುಮ್ಮನೆ ಸುಮ್ಮಕ್ಕ ಏನು ಬೇಕು? ಆಂಟಿ ಬನ್ನಿ. ಜ್ಯೂಸಾ? ಒಳಗಡೆ ಲೈಫ್ ಕೂಡ ಚೆನ್ನಾಗಿದೆಲ್ಲ. ಹೌದಾ? ಸೂಪರ್. ಕಂಗ್ರಾಟ್ಸ್.
ನಾವು ಕೊಡ್ತಿದ್ವಲ್ಲ ಅಲ್ವಾ? ಅದು ಫಸ್ಟ್ ಅವಳು ಆಮೇಲೆ ನಮಗೆ ಸೆಲ್ಫ್ ಎಷ್ಟೊಂದು ದಿನ ನಿಮಿಷ ಇಲ್ಲ ಆಗ್ತಿದ್ರು ಈ ನಡುವೆ ಬಿಟ್ಬಿಟ್ಟಿದ್ರು. ಇದು ಒಳ್ಳೆ ಗೊತ್ತಿರ್ತದೆ ಚೆನ್ನಾಗಿದೆ. ಮೊನ್ನೆ ತರ್ಸಿರ ಅಲ್ಲಿ ಹೇಳ್ಕೊಂಡು ನೀನು ಏ ಅದು ಆ ಪ್ಲೇಸ್ ಇದ್ದಷ್ಟೇ. ಎಲ್ಲ ಕಡೆ ಟೇಸ್ಟ್ ಮಾಡ್ಬೇಕಮ್ಮ 1 by 1. ಕೂಡ ಮಾಡ್ತೀನಿ ನಾನು. ತಲೆಗೆ ಹಾಕೊಳ್ಳೋದಲ್ಲ ಅದು. ಅಲ್ಲ ಉಲ್ಟಾ ಇಟ್ಟೆ ಅವಳು ತಲೆಗೆ ಹಾಕೊಳ್ಳೋದು ಹಿಂಗಿತ್ತಲ್ಲ ಉಲ್ಟಾ ಇದು ಹೆಂಗೆ ಈರುಳ್ಳಿ 100 ರೂಪಾಯಿ ಐತಿ. ದಪ್ಪ ಇದಕ್ಕ आपकी कंग्रेचुलेशन. ಹೊಟ್ಟೆ आपकी कंग्रेचुलेशन. थोड़ा बिजनेस कर लो. और ಹೇಳ್ತಾರೆ तुम स्ट्रेस मत करो. नहीं आपका किस्मत में जितना रहेगा ना तो किधर से भी आपके पास आएगा वो प्रॉब्लम. ಕಲ್ತ್ಬಿಡ್ತೀರಾ ಅನ್ಸುತ್ತೆ. ಐ ಥಿಂಕ್ ಇವ್ರ ಜೊತೆ ಮಾತಾಡ್ತಾ ಅದೇನು ಎಲ್ಲರಿಗೂ ಥ್ಯಾಂಕ್ ಯು. ನೀವೆಲ್ಲ ಬಂದು ಕಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ನೈಸ್. ಫುಲ್ಕಾ ಮಾಡ್ತವ್ರೆ. ಹೌದಾ? ಇನ್ನೊಂದು ಫುಲ್ಕಾ ಮಾಡ್ತೀರಾ? ಮಾಡಿ ಮಾಡಿ. ಭಯ್ಯ ಮೇ ಬಿ ದೋ ಫುಲ್ಕಾ ದೇ ದೋ. बड़ा दूध दो हो. ಹಾ ಫುಲ್ಕಾನೇ ಬೆಸ್ಟ್ ಅಲ್ವಾ? ಎಲ್ಲ ಚೆನ್ನಾಗಿ ಅವ್ರ ಅದೇ ಇಲ್ಲಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. वो सब कल देखेंगे. ಸೂಪರ್. ಫೋಟೋ ಸೆಷನ್ ನಡೀತಾ ಇದೆ ಇವಾಗ. ಸ್ವರುಚಿ ದಿ ಹ್ಯಾಪಿ ಪ್ಲೇಟ್.